ಸುಮತಿ ಒಲವು ಅಂದ್ರೆ ಸುಮತಿ ತಿರುವು ಅನ್ನೋ ಅರ್ಥ ಬರುತ್ತೆ. ZEE5 ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ಹಾರರ್ ಕಾಮಿಡಿ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಪರವಾಗಿಲ್ಲ, ಒಂದ್ಸಲ ನೋಡ್ಬೋದು ಅಂತ ಹೇಳ್ತೇನೆ. ಕಳೆದ ತಿಂಗಳು ಥಿಯೇಟರ್ಗಳಲ್ಲಿ ರಿಲೀಸ್ ಆದ ಈ ಸಿನಿಮಾ ಒಳ್ಳೆ ಗಳಿಕೆಯನ್ನ ಕಂಡು ಸೂಪರ್ ಹಿಟ್ ಆಗಿರುತ್ತೆ. ಕೆಲವು ರಸ್ತೆಗಳ ಪರ್ಟಿಕ್ಯುಲರ್ ಜಾಗದಲ್ಲಿ ರಿಪೀಟೆಡ್ ಆಗಿ ಅಪಘಾತಗಳು ನಡೀತಿರ್ತವೆ. ಆ ತರಹದ ಜಾಗಗಳಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ ಅಂತ ಜನ ನಂಬಿರ್ತಾರೆ. ಇದರಿಂದ ಇಂತಹ ದಾರಿಗಳಲ್ಲಿ ರಾತ್ರಿ ವೇಳೆ ಹೋಗೋದನ್ನ ಅವಾಯ್ಡ್ ಮಾಡ್ತಿರ್ತಾರೆ. ಇದೇ ತರಹದ ಒಂದು ನೈಜ ಘಟನೆಯನ್ನ ಆಧರಿಸಿ ಈ ಸಿನಿಮಾನ ಮಾಡಿರ್ತಾರೆ. ನಮ್ಮ ಕರ್ನಾಟಕದ ನಾಳೆ ಬಾ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಹಿಂದಿಯಲ್ಲಿ ಸ್ತ್ರೀ ಸಿನಿಮಾ ಮಾಡಿದ್ರಲ್ಲ ಹಾಗೆ. ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಕೇರಳದ ಒಂದು ಗ್ರಾಮ ಅರಣ್ಯ ಪ್ರದೇಶದಿಂದ ಸುತ್ತುವರಿದಿರುತ್ತೆ. ಈ ಊರಿನ ಜನ ಸುಮತಿ ಹೆಸರಿನ ರಸ್ತೆ ತಿರುವಲ್ಲಿ ರಾತ್ರಿ 8ರ ನಂತರ ಪ್ರಯಾಣ ಮಾಡೋದಿಲ್ಲ. ಇದಕ್ಕೆ ಕಾರಣ ಏನು ಅನ್ನೋದನ್ನ ನೀವು ಮೂವಿ ನೋಡೇ ತಿಳ್ಕೊಳ್ಳಿ. ಈ ತರದ ಒಂದು ಕಥೆಯನ್ನ ಇಟ್ಕೊಂಡು ನಿರ್ದೇಶಕರು ಒಂದೊಳ್ಳೆ ಹಾರರ್ ಮೂವಿಯನ್ನ ತೆಗಿಬಹುದಾಗಿತ್ತು. ಆದ್ರೆ ಇವರು ಆ ಕೆಲಸ ಮಾಡದೆ ಅನಾವಶ್ಯಕವಾದ ಫ್ಯಾಮಿಲಿ ಡ್ರಾಮಾ, ಲವ್, ಆಕ್ಷನ್, ಸಾಂಗ್ಸ್ ಹೀಗೆ ಹಲವು ಅನ್ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ಅನ್ನ ಸಿನಿಮಾದಲ್ಲಿ ತುರ್ಕಿದ್ದಾರೆ. ಸುಮತಿ ಒಲವು ಅಂತ ಸಿನಿಮಾಗೆ ಹೆಸರಿಟ್ಬಿಟ್ಟು ಸುಮತಿನ ಕೆಲವೇ ಕಡೆ ಮಾತ್ರ ಇಲ್ಲಿ ತೋರಿಸಿರ್ತಾರೆ. ಇನ್ನುಳಿದ ಬಹುತೇಕ ಭಾಗ ಆ ಊರಿನಲ್ಲೇ ನಡೀತಿರುತ್ತೆ. ಈ ಮೂವಿನ ಬಹುತೇಕರು ಹಾರರ್ ಮೂವಿ ಅಂತಾನೆ ನೋಡೋದಕ್ಕೆ ಶುರು ಮಾಡ್ತಾರೆ. ಒಂದು ಫ್ಯಾಮಿಲಿ ಡ್ರಾಮಾ ನೋಡ್ಬೇಕು ಅಂದ್ರೆ ಅದಕ್ಕೆ ಅಂತ ಸಾಕಷ್ಟು ಸಿನಿಮಾಗಳಿವೆ. ಇದರಿಂದ ಹಾರರ್ ಪ್ರೇಮಿಗಳಿಗೆ ಈ ಸಿನಿಮಾ ಇಷ್ಟ ಆಗದೆ ಇರಬಹುದು. ಬಟ್ ಸಿನಿಮಾದಲ್ಲಿ ಹಾರರ್ ಎಪಿಸೋಡ್ಸ್ ಅಂತ ಏನಿಟ್ಟಿದ್ದಾರೆ ಅದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಆ ದೃಶ್ಯಗಳು ನಿಮ್ಮನ್ನ ಭಯ ಕೂಡ ಪಡಿಸಬಹುದು. ಮೂವಿ ಒಳ್ಳೆ ಹಾರರ್ ಸೀನ್ ಇಂದ ಶುರು ಆಗುತ್ತೆ. ಅದಕ್ಕೆ ಇವರು ಮಾಡಿಕೊಂಡಂತ ಸೆಟಪ್ ಕೂಡ ತುಂಬಾ ಚೆನ್ನಾಗಿತ್ತು. ಆದ್ರೆ ನಿರ್ದೇಶಕರು ಅದನ್ನ ಕಂಟಿನ್ಯೂ ಮಾಡದೆ ಊರಿನಲ್ಲಿನ ಎರಡು ಕುಟುಂಬಗಳ ನಡುವಿನ ಶತ್ರುತ್ವದ ಬಗ್ಗೆನೇ ಹೆಚ್ಚಾಗಿ ಗಮನ ಹರಿಸಿದ್ದಾರೆ. ನಿರ್ದೇಶಕರು ಸುಮತಿ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಒಂದು ಪ್ರಾಪರ್ ಹಾರರ್ ಮೂವಿಯನ್ನ ತೆಗೆದಿದ್ರೆ ಖಂಡಿತ ಮೂವಿ ಇನ್ನೂ ದೊಡ್ಡ ಹಿಟ್ ಆಗ್ತಿತ್ತು. ಮೇಲ್ನೋಟಕ್ಕೆ ಇದೊಂದು ಹಾರರ್ ಕಾಮಿಡಿ ಸಿನಿಮಾ ಆದ್ರೂ ಕೂಡ ಮೂವಿ ನಿಮ್ಮನ್ನೆಲ್ಲೂ ನಗ್ಸಲ್ಲ. ಅಪ್ಪು ಆಗಿ ಅರ್ಜುನ್ ಅಶೋಕ್ ಅವರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸುರೇಶ್ ಗೋಪಿ ಅವರ ಮಗ ಗೋಕುಲ್ ಸುರೇಶ್ ಅವರು ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿರ್ತಾರೆ. ಅದರ್ ಆಕ್ಟರ್ಸ್ ಆಲ್ಸೋ ಡಿಸೆಂಟ್ ಇನ್ ದೇರ್ ರೋಲ್ಸ್. ಟೆಕ್ನಿಕಲಿ ಮೂವಿ ತುಂಬಾ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಎಕ್ಸಲೆಂಟ್ ಆಗಿದೆ. ಸ್ಪೆಷಲಿ ಹಾರರ್ ಸೀನ್ ಗಳನ್ನ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. BGM ಇಸ್ ಗುಡ್. ಈ ಮೂವಿಗೆ ಸಾಂಗ್ಸ್ ಅನಾವಶ್ಯಕ ಅಂತ ಹೇಳ್ಬೋದು. ಒಟ್ಟಾರೆ ಹೇಳೋದಾದ್ರೆ ಫ್ಯೂ ಪಾರ್ಟ್ಸ್ ಆಫ್ ದ ಮೂವಿ ನನ್ಗೆ ಇಷ್ಟ ಆಯ್ತು. ಸ್ಪೆಷಲಿ ಹಾರರ್ ದೃಶ್ಯಗಳು. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಹಾರರ್ ಜೊತೆಗೆ ಫ್ಯಾಮಿಲಿ ಡ್ರಾಮಾ ಕೂಡ ಇರುವಂತ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ZEE5 ಅಲ್ಲಿ ಕನ್ನಡ ಡಬ್ಬಿಂಗ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಇದಾಗಿರುತ್ತೆ ಸುಮತಿ ಒಲವು ಸಿನಿಮಾದ ಬಗೆಗೆ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.